ಮನುಷ್ಯ ಬಂದದ್ದು ಪ್ರಕೃತಿಯಿಂದ, ಪ್ರಕೃತಿಯಿಂದ ಮೇಲೆದ್ದಾಗ ಸಂಸ್ಕೃತಿ ಬರ್ತದೆ ಅಂತ. ಒಂದು ಕಲ್ಲು ಬಂಡೆ ಬಿದ್ದಿದೆ ಅಲ್ಲಿ, ಎಷ್ಟೋ ಶತಮಾನಗಳಿಂದ ಬಿದ್ದಿದೆ. ಗುಡ್ಡ ನೋಡಿದ್ದೀವಿ, ಊರು ತುಂಬ ಗುಡ್ಡ ಇಲ್ಲಿ ಹೊರಗಡೆ, ಶತಮಾನಗಳಿಂದ ಹಂಗೆ ಬಿದ್ದಿದೆ ಅದು. ಒಂದ್ಸಲ ಯಾರೋ ಬರ್ತಾನೆ, ಶಿಲ್ಪಿ ಬರ್ತಾನೆ, ಮಹಾಜ್ಞಾನ ಇದೆ ಶಿಲ್ಪಶಾಸ್ತ್ರದ ಬಗ್ಗೆ ಅವನಿಗೆ. ನೋಡ್ತಾನೆ, ಒಂದು ದೊಡ್ಡ ಕಲ್ಲು ಬಿದ್ದಿದೆ, ಏನು ದೊಡ್ಡದು, ಮೊನೋಲಿಥಿಕ್ ಸ್ಟೋನ್ ಇದು ದೊಡ್ಡದಿದೆ, ಒಂದು ವಿಗ್ರಹ ಮಾಡಬಹುದು ಅಂತಾನೆ. ಅವನಿಗೆ ಶಿಲ್ಪಕಲೆ ಬರುತ್ತೆ, ಪರಿಶ್ರಮ ಹಾಕೋಕ್ಕೂ ರೆಡಿ ಇದ್ದಾನು. 2 ವರ್ಷ ಕೂತ್ಕೊಂಡು ಪ್ರಯತ್ನ ಮಾಡ್ತಾನೆ, ಅದ್ಭುತವಾದಂಥ ಒಂದು ಶಿಲ್ಪ ಆಗಿ ನಿಂತ್ಕೊಳ್ಳುತ್ತೆ. ಅದನ್ನು ನಾವು ಸಂಸ್ಕೃತಿ ಅಂತ ಕರಿತೀವಿ ಅಲ್ವಾ? ಶಿಲ್ಪವನ್ನು ಸಂಸ್ಕೃತಿ ಅಂತ ಕರಿತೀವಿ. ಕಲ್ಲು ಪ್ರಕೃತಿ, ಶಿಲ್ಪ ಸಂಸ್ಕೃತಿ. ಚಂದ ನೋಡಿ ಅದು. ಕಾಡು ಪ್ರಕೃತಿ, ತೋಟ ಸಂಸ್ಕೃತಿ. ಇವತ್ತು ಎರಡೂ ನೋಡಿದ್ವಿ ನಾವು. ಆ ಗುಡ್ಡದ ಮೇಲಿಂದ ಬರುವಾಗ ಆ ಪಾರ್ಲಿಮೆಂಟ್ ಸುತ್ತ